ಒಂದು ಕಡೆ ಪವಿತ್ರ ಗೌಡ ದೇವರ ದರ್ಶನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು, ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ 2 ದರ್ಶನ್, ಇಬ್ಬರೂ ಕೂಡ ಇದೀಗ ಬಂಧ ಮುಕ್ತರಾಗಿದ್ದಾರೆ. ರೆಗ್ಯುಲರ್ ಬೇಲ್ ಇಬ್ಬರಿಗೂ ಕೂಡ ಲಭ್ಯವಾಗಿದೆ. ಇನ್ನುಳಿದಂತೆ ಈ ಪ್ರಕರಣದಲ್ಲಿ ಒಟ್ಟು 17 ಮಂದಿ ಆರೋಪಿ, ಆ ಪೈಕಿ 12 ಮಂದಿಗೆ ಇದೀಗ ಬೇಲ್ ಸಿಕ್ಕಂತಾಗಿದೆ. ಉಳಿದವರ ಕತೆ ಏನು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಲಭ್ಯ ಆಗಿಲ್ಲ. ಇನ್ನು ಬೇಲ್ ಸಿಕ್ಕಿರೋ ಕೆಲವರು ಕೂಡ ಕುಲದೇವರಿಗೆ ಆಗಮಿಸಿ ವಿಶೇಷ ಪೂಜೆಯನ್ನ ಮುಗಿಸಿ ಇಲ್ಲಿಂದ ನೇರವಾಗಿ ಅವರು ತಮ್ಮ ತಾಯಿಯ ನಿವಾಸಕ್ಕೆ ತೆರಳುತ್ತಿದ್ದಾರೆ. ಈಗ ಸ್ವತಃ ಅವರ ಚಾಲಕರನ್ನ ನಾನು ಕೇಳುವಂತಹ ಪ್ರಯತ್ನ ಮಾಡಿದೆ. ಅವರು ಒಂದು ರೀತಿ ತಲಗಟ್ಟಪುರಕ್ಕೆ ಹೋಗ್ತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟರು. ಜೊತೆಗೆ ಇಲ್ಲಿ ತಲಗಟ್ಟಪುರಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಪವಿತ್ರ ಗೌಡ ಈಗ ನೇರವಾಗಿ ತಾವೀಗ ಗಮನಿಸ್ತಾ ಇರಬಹುದು. ಇದು ನಾವೀಗ ವಜ್ರಮುನೇಶ್ವರ ದೇವಸ್ಥಾನ ಅಂತ ಹೇಳಿ ಕನಕಪುರ ರೋಡ್ ನ ಒಳಭಾಗದಲ್ಲಿ ಇರುವಂತದ್ದು. ಒಂದು ರೀತಿ ಸುತ್ತಲೂ ಯಾವ ರೀತಿಯ ಇದೂ ಇರಲಿಲ್ಲ, ಇದು ಮನೆಗಳು ಇರಲಿಲ್ಲ, ಒಂದು ರೀತಿ ಕಾಡಿನ ರೀತಿ ಇತ್ತು. ಇಲ್ಲಿ ಒಂದು ಈ ದೇವಸ್ಥಾನ ವಿಶೇಷವಾದಂತಹ ದೇವಸ್ಥಾನ, ಪುರಾಣ ಪ್ರಸಿದ್ಧ ದೇವಸ್ಥಾನ ಅಂತ ಅರ್ಚಕರು ಹೇಳ್ತಾ ಇದ್ರು. ಈಗ ಒಂದು ರೀತಿ ಸುತ್ತಲೂ ಯಾವ ರೀತಿಯ ಇದೂ ಇರಲಿಲ್ಲ, ಏನು ಮನೆಗಳು ಇರಲಿಲ್ಲ, ಒಂದು ರೀತಿ ಕಾಡಿನ ರೀತಿ ಇತ್ತು. ಇಲ್ಲಿ ಒಂದು ಈ ದೇವಸ್ಥಾನ ವಿಶೇಷವಾದಂತಹ ದೇವಸ್ಥಾನ, ಪುರಾಣ ಪ್ರಸಿದ್ಧ ದೇವಸ್ಥಾನ ಅಂತ ಅರ್ಚಕರು ಹೇಳ್ತಾ ಇದ್ರು. ಈ ದೇವಸ್ಥಾನದ ವಜ್ರಮುನೇಶ್ವರ ಸ್ವಾಮಿ ಈ ಪವಿತ್ರ ಗೌಡ ಅವರ ಕುಲದೇವರಂತೆ. ಹೀಗಾಗಿ ಅವರು ನೇರವಾಗಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ಅಲ್ಲಿಯೂ ಕೂಡ ಮುನೇಶ್ವರ ದೇವಸ್ಥಾನ ಇತ್ತು, ಪರಪ್ಪನ ಅಗ್ರಹಾರದ ಆವರಣದಲ್ಲಿ. ಅಲ್ಲಿಯೂ ಕೂಡ ಪೂಜೆಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ ಮತ್ತು ಅವರ ತಾಯಿ. ಅಲ್ಲಿ ಸಂಕ್ಷಿಪ್ತವಾಗಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಪವಿತ್ರ ಗೌಡ ಈ ಕುಲದೇವರಾಗಿರುವಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಪೂಜೆಯನ್ನ ಮುಗಿಸ್ಕೊಂಡು ಅಲ್ಲಿಯೂ ಕೂಡ ವಿಶೇಷ ಪೂಜಾದಿಗಳನ್ನ ಮಾಡಿದ್ರು. ಅವರ ಕುಟುಂಬಸ್ಥರೆಲ್ಲರ ಹೆಸರಿನೊಂದಿಗೆ ನಕ್ಷತ್ರಗಳೊಂದಿಗೆ ವಿಶೇಷ ಸಂಕಲ್ಪ ಪೂಜೆಗಳನ್ನ ಮಾಡಿಸಿದ್ರು. ಅದಕ್ಕಿಂತ ಮುಂಚೆ ವಿಶೇಷವಾಗಿ ಅಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ಅರ್ಚಕರ ಸಮ್ಮುಖದಲ್ಲಿ ನೆರವೇರಿದು. ಈಗ ಪೂಜೆ ಆರತಿ ಎಲ್ಲ ಮುಗಿಸಿಕೊಂಡು ನೇರವಾಗಿ ಪವಿತ್ರ ಗೌಡ ಈಗ ಅವರ ತಾಯಿಯ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ದೇವಸ್ಥಾನದ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಮುಗಿಸ್ಕೊಂಡು ಇದ್ದಕ್ಕಿದ್ದಂತೆ ಮಾಧ್ಯಮಗಳ ಹತ್ರ ಬಂದು ನಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸಿ ಗಾಡಿ ಹತ್ತಿದ್ರು. ಈಗ ಇಲ್ಲಿಂದ ನೇರವಾಗಿ ಪವಿತ್ರ ಗೌಡ ಅವರ ತಾಯಿಯ ನಿವಾಸಕ್ಕೆ, ಬಹುತೇಕ ತಾಯಿಯ ನಿವಾಸಕ್ಕೇನೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ತಾಯಿಯ ನಿವಾಸ ಇರೋದು ತಲಗಟ್ಟಪುರ ನಿವಾಸಕ್ಕೆ ಅವರು ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಮತ್ತು ಅವರ ತಾಯಿ ಭಾವ ಈಗ ಇಲ್ಲಿಂದ ಅಂತೂ ಆಚೆ ಬಂದ್ವಲ್ಲ ಅಂತ ಹೇಳಿ ಅವರ ವಕೀಲರು ಶಿಲ್ಪಾ ಅವರನ್ನ ಮಾತಾಡಿಸುವಂತಹ ನಾವು ಕೆಲಸ ಮಾಡಿದ್ವಿ. ಅವ್ರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಒಂದ್ ರೀತಿ ಪಶ್ಚಾತ್ತಾಪ ಇತ್ತು. ಏನು ಇಂಥ ಬೆಳವಣಿಗೆ ಆಗ್ಬಿಡ್ತಲ್ಲ ನನ್ನ ಜೀವನದಲ್ಲಿ ಅನ್ನುವಂತಹ ನೋವನ್ನ ಕೂಡ ತೋಡ್ಕೊಳ್ತಾ ಇದ್ರಂತೆ. ಅವ್ರು ಹೇಳ್ತಾ ಇದ್ದದ್ದು, ಅವರಿಗೆ ಧೈರ್ಯ ತುಂಬಿದ್ದ ರೀತಿ, ಮನುಷ್ಯರ ಮೇಲೆ ತಪ್ಪು ಮಾಡೋದು ಸಹಜ, ಅದನ್ನ ತಲೆಯಿಂದ ತೆಗೆದಾಕು, ಇನ್ಮೇಲೆ ನಾರ್ಮಲ್ ಜೀವನನ ಲೀಡ್ ಮಾಡುವಂತ ಅವರ ವಕೀಲರು ಪವಿತ್ರ ಗೌಡಗೆ ಹೇಳಿದ್ರಂತೆ. ಪವಿತ್ರ ಗೌಡ ಅವರ ವಕೀಲರಾಗಿರುವಂತ ಶಿಲ್ಪಾ ಕೇವಲ ಅವರ ಪರವಾಗಿ ವಕೀಲರಾಗಿರದೆ ಅವರು ಬೆಸ್ಟ್ ಫ್ರೆಂಡ್ ಕೂಡ ಅಂತ ಹೌದಂತೆ, ಫ್ಯಾಮಿಲಿ ಫ್ರೆಂಡ್ ಅಂತೆ. ಮೊದಲಿನಿಂದನೂ ಕೂಡ ಪವಿತ್ರ ಗೌಡ ಮತ್ತು ಅವರ ಕುಟುಂಬ ಅವರಿಗೆ ಚಿರಪರಿಚಿತ ಅಂತೆ. ಈ ಎಲ್ಲಾ ವಿಚಾರಗಳನ್ನ ಸ್ವತಃ ಶಿಲ್ಪಾ ಅಂದ್ರೆ ಪವಿತ್ರ ಪರ ವಕೀಲರಿರುವಂತಹ ಶಿಲ್ಪಾ ಅವರು ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ ಈ ಎಲ್ಲ ವಿಷಯಗಳನ್ನ ತಿಳಿಸಿದ್ರು. ಇಲ್ಲಿಂದ ನೇರವಾಗಿ ಅವರಿಗೆ ಎಲ್ಲಾ ಆರೋಪಿಗಳಿಗೆ ಯಾವ ರೀತಿಯ ಷರತ್ತುಗಳನ್ನ ವಿಧಿಸಲಾಗಿದೆಯೋ ಅದೇ ರೀತಿಯ ಷರತ್ತುಗಳು ಕೂಡ ಪವಿತ್ರ ಗೌಡ ಅವರಿಗೆ ವಿಧಿಸಲಾಗಿದೆ. ಬೆಂಗಳೂರಿನಿಂದ ಆಚೆ ಹೋಗುವಂತದ್ದಾಗಿರಬಹುದು ಅಥವಾ ಟ್ರಯಲ್ ಇದ್ದಾಗ ಬರುವಂತದ್ದು, ಪೊಲೀಸ್ ಸ್ಟೇಷನ್ಗೆ ಕರೆದಾಗ ಪೊಲೀಸ್ ಸ್ಟೇಷನ್. ಪೂಜೆ ವೇಳೆ ದರ್ಶನ್ ಹೆಸರು ಹೇಳಿದ್ರಂತೆ ಪವಿತ್ರ ಅವ್ರ ತಾಯಿ. ಮಗಳು ಹೇಳಿದ ತಕ್ಷಣ ದರ್ಶನ್ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಇದ್ರ ಜೊತೆಗೆ ಪವಿತ್ರ ಗೌಡಗೆ ದೃಷ್ಟಿಯನ್ನ ಬೇರೆ ತೆಗೆದ್ರಂತೆ ಅವ್ರ ತಾಯಿ. ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾರೆ. ಪವಿತ್ರ ಗೌಡಗೆ ದೃಷ್ಟಿಯನ್ನ ತೆಗೆದಿದ್ದಾರೆ ಕುಟುಂಬಸ್ಥರು. ದೃಶ್ಯವನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ಮಾಡ್ತೀವಿ. ಮನೆ ದೇವರ ಪೂಜೆ ಮಾಡಿಸೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪರಿವಾರದ ಜನರ ಹೆಸರು ಹೇಳೋದು ವಾಡಿಕೆ. ಪವಿತ್ರ ಗೌಡ ಹಾಗೆ ದರ್ಶನ್ ದಂಪತಿಗಳೆಲ್ಲ ಸ್ನೇಹಿತರು ಅಂತ ಹೇಳಿ ಕೋರ್ಟ್ನಲ್ಲಿ ಹೇಳಾಗಿದೆ. ಈಗ ದರ್ಶನ್ ಅವರ ಹೆಸರು ಹೇಳಿದ್ರಂತೆ, ಸ್ನೇಹಿತರ ಹೆಸರು ಹೇಳ್ಬೋದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸ್ನೇಹಿತರು ಅನ್ನೋ ಅರ್ಥದಲ್ಲಿ ಹೇಳಿದ್ರು, ಕುಟುಂಬದವರು ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ದರ್ಶನ್ ಅವರ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾರಂತೆ. ಅರ್ಚನೆ ಪೂಜೆ ಆದ ನಂತರದಲ್ಲಿ ಮಗಳಿಗೆ ದೃಷ್ಟಿ ತೆಗೆದಿದ್ದಾರೆ ತಾಯಿ ಹಾಗೆ ಕುಟುಂಬಸ್ಥರೆಲ್ಲ ಸೇರಿ.
ಯಾವುದೋ ಕೆಟ್ಟ ಕಣ್ಣಿನಿಂದ ಹಿಂಗೆಲ್ಲ ಆಗಿರಬಹುದು ಅನ್ನೋ ಮನೋಭಾವನೆ ಅವ್ರದ್ದು ಇರಬಹುದು. ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗ್ತಾರೆ ಅನ್ನೋದು ಸಾಮಾನ್ಯ ವಾಡಿಕೆ. ಕೆಟ್ಟ ದೃಷ್ಟಿ ಇದ್ರೆ ಅದು ಹೋಗ್ಲಿ ಅನ್ನೋ ಅರ್ಥದಲ್ಲಿ ದೃಷ್ಟಿ ತೆಗೆದಿದ್ದಾರೆ. ಇದಕ್ಕೆ ತಾಯಿ ಮನೆಗೆ ಹೋಗ್ತಾ ಇದ್ದಾರೆ ಪವಿತ್ರ ಗೌಡ. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಪವಿತ್ರ ಗೌಡ ಹೋಗ್ತಿರುವ ವಾಹನದ ಹಿಂದೆನೆ ರಿಪಬ್ಲಿಕ್ ಕನ್ನಡದ ವಾಹನ ಇದೆ, ಅಲ್ಲಿಂದ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ BGS ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಬ್ಬೊಬ್ಬರಾಗಿ ಜಾಮೀನಿನ ಮೇಲೆ ಹೊರಗೆ ಬರ್ತಾ ಇದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಆಯಿತು, ಇದೀಗ ಇನ್ನುಳಿದ ಆರೋಪಿಗಳ ಸರದಿ. ಶಿವಮೊಗ್ಗ ಕಾರಾಗೃಹದಿಂದ ಆರೋಪಿ ಇದೀಗ ಬಿಡುಗಡೆಯಾಗಿ ಆಚೆ ಬರ್ತಾ ಇರೋದು. ರಾಜಾತಿಥ್ಯದ ಆರೋಪದ ಅಡಿಯಲ್ಲಿ ಪರಪನಾಗ್ರಹಾರ ಕಾರಾಗೃಹದಲ್ಲಿದ್ದ ಆರೋಪಿಗಳನ್ನ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಿಗೆ ಸ್ಥಳಾಂತರ ಮಾಡಲಾಗಿತ್ತು. ಲಕ್ಷ್ಮಣ್ ಪ್ರಕರಣದ ಮತ್ತೋರ್ವ ಆರೋಪಿ ಇದೀಗ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜಗದೀಶ್ ಆರೋಪಿ ಸಂಖ್ಯೆ 6. ಇಬ್ಬರಿಗೂ ಕೂಡ ಜಾಮೀನಿನ ಭಾಗ್ಯ ಲಭ್ಯವಾಗಿದೆ. ಶಿವಮೊಗ್ಗ ಜೈಲಿಗೆ ಲಕ್ಷ್ಮಣ್ ಜಾಮೀನು ಆದೇಶದ ಪ್ರತಿ ತಲುಪಿದೆ. ಆದೇಶದ ಪ್ರತಿ ತಲುಪಿದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ರಿಲೀಸ್ ಆಗಿದ್ದಾರೆ. ಜಾಮೀನು ಸಿಕ್ಕರೂ ಕೂಡ ಆರೋಪಿ ಸಂಖ್ಯೆ 6 ಜಗದೀಶ್ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ. ಶ್ಯೂರಿಟಿ ಇಲ್ಲದೆ ಜೈಲಿನಲ್ಲೇ ಬಂಧಿಯಾಗಿದ್ದಾರೆ ಜಗದೀಶ್. ಸರ್ ಲಘು ಲಘು ಸರ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ. ಏನಿದೆ ಭೀಮಾ ನಾಯಕ್ ಮಾಹಿತಿ? ಎಸ್ ಸ್ಮಿತಾ, ಏನು ಅಂದ್ರೆ ಶಿವಮೊಗ್ಗದಲ್ಲಿ ಆಗಸ್ಟ್ 28ಕ್ಕೆ ಜಗದೀಶ್ ಮತ್ತೆ ಲಕ್ಷ್ಮಣನ್ನ ಸ್ಥಳಾಂತರ ಮಾಡಲಾಗಿತ್ತು. ಏನು ಪರಪನಾಗ್ರಹಾರ ಜೈಲಿನಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಾಯ್ತು. ಆ ಪ್ರಕರಣದ ನಂತರದಲ್ಲಿ ಶಿವಮೊಗ್ಗ ಜೈಲಿಗೆ ಇಬ್ಬರನ್ನ ಸ್ಥಳಾಂತರ ಮಾಡಿದ್ರು. A6 ಆರೋಪಿಯಾಗಿದ್ದಂತ ಜಗದೀಶ್ ಮತ್ತೆ A ಟೋಲ್ ಆಗಿರುವಂತಹ ಲಕ್ಷ್ಮಣ್ ಅವರನ್ನ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಜೈಲಿಗೆ ಸ್ಥಳಾಂತರ ಮಾಡಿತ್ತು. ಅದಾದ ಬೆನ್ನಲ್ಲೇ ಇವತ್ತು ಮೊನ್ನೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಅನೇಕರಿಗೆ ಬೇಲ್ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ್ಮಣ್ ಆರೋಪಿ ನಂಬರ್ 12 ಬಿಡುಗಡೆ ಆಗಿರುವಂತದ್ದು. ಇನ್ನೊಬ್ಬ ಆರೋಪಿ A6 ಜಗದೀಶ್, ಆತನಿಗೆ ಜಾಮೀನು ಸಿಕ್ಕರೂ ಸಹ ಶ್ಯೂರಿಟಿ ಇಲ್ಲದ ಕಾರಣ ಜೈಲಿನಲ್ಲೇ ಬಂದಿಯಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗ ಏನು ಬೆಂಗಳೂರಿನಿಂದ ಕಳನಟ ರಾಜ್ಕುಮಾರ್ ಅವರು ಮತ್ತೆ ಲಕ್ಷ್ಮಣ್ ಸಹೋದರಿ ಇಬ್ರು ಕಾರಲ್ಲಿ ಬಂದು ಲಕ್ಷ್ಮಣ್ ಬಿಡುಗಡೆ ಆಗ್ತಿದ್ದಂತೆ ಅವರನ್ನ ಕಾರಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಏನು ಜೈಲಿಂದ ಬಿಡುಗಡೆ ಆಗ್ತಿದ್ದಂಗೆ ಓಡೋಡಿ ಬಂದು ಕಾರನ್ನ ಹತ್ತಾರೆ ಲಕ್ಷ್ಮಣ್. ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಸಹ ಯಾವುದಕ್ಕೆ ಉತ್ತರವನ್ನ ನೀಡದೆ ಆ ಕಾರ್ ಹತ್ಕೊಂಡು ಹೋಗ್ತಾರೆ. ಹೀಗೆ ಇನ್ನೊಬ್ಬ ಆರೋಪಿ ಜಗದೀಶ್ ಸಹ ಆ ಜೈಲಿನಲ್ಲೇ ಬಂದಿಯಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ.